ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಹೊಸ ವ್ಲಾಗ್ ಆ್ಯಂಡ್ ರೈಡ್ ಬಂದುಬಿಟ್ಟು ಇವತ್ತು ಆದಿಯೋಗಿ ಶಿವ ಟೆಂಪಲ್ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ಹತ್ರ ಇರೋದು. ಸೊ ಆಲ್ಮೋಸ್ಟ್ ನಿಯರ್ಲಿ 70 ಕಿಲೋಮೀಟರ್ಸ್ ಇದೆ, 75 80 ಕಿಲೋಮೀಟರ್ಸ್ ಹಂಗಿದೆ ಇಲ್ಲಿಂದ. ಆ್ಯಂಡ್ ಸೊ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ದಂಗೆ ಎಕ್ಸಾಕ್ಟಾಗಿ ಜಲ್ದಿ ಬಿಟ್ಟಿದ್ದೀವಿ ಅರ್ಲಿ ಮಾರ್ನಿಂಗೆ. ಸೊ ಅರೌಂಡ್ 4:45 4:30 ಹಂಗಾಗಿದೆ. ಆ್ಯಕ್ಚುಲಿ ರೈಡ್ ಹೋಗಬೇಕು ಅಂತ ಆಲ್ಮೋಸ್ಟ್ ಒಂದು 5 to 6 ಡೇಸಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಬಟ್ ಸ್ವಲ್ಪ ಈಗ ನಾವು ಆ್ಯಕ್ಚುಲಿ ಗೋಪ್ರೋ ಅಥವಾ ಇನ್ಸ್ಟಾ 360 ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಅದ್ರದ್ದು ಓಡಾಟ ಕೆಲಸ ಆಗ್ತಾಯಿತ್ತು. ಸೊ ಇವತ್ತು ಫೈನಲಿ ವಿ ಆರ್ ಗೋಯಿಂಗ್. ಒನ್ ಮೋರ್ ಥಿಂಗ್ ಏನು ಅಂದರೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ಮೇಲೆ ತುಂಬ ಇನ್ನೂ ಜಾಸ್ತಿ ಕಂಫರ್ಟಬಲ್ ಆಗಿದೆ. ಬ್ಯಾಕ್ ಪೇಯ್ನ್ ಆಗಲಿ ಏನೂ ಇಲ್ಲ. ಈವನ್ ಟ್ರಾಫಿಕಲ್ಲ ಆದರೂ ಆಗಲಿ, ಲಾಂಗ್ ರೈಡ್ ಹೋಗುವಾಗೂ ಅಷ್ಟೇ ತುಂಬ ಕಂಫರ್ಟಬಲ್ಲಾಗಿ ಓಡಿಸ್ತಿದ್ದೀನಿ ಇವಾಗ. ಸೊ ಯಾರ ಹತ್ರ ಆದರೂ N160 ಅಥವಾ N250 ಪಲ್ಸರ್ ಗಾಡಿ ಇದ್ದರೆ, ಸೊ ಹ್ಯಾಂಡಲ್ ಬಾರ್ ಚೇಂಜ್ ಮಾಡೋಕ್ಕೆ ನೋಡ್ತಾ ಇದ್ದರೆ ಯು ಕ್ಯಾನ್ ಗೋ ಫಾರ್ ಇಟ್. FZದ್ದು ಹ್ಯಾಂಡಲ್ ಬಾರ್ ನಾನು ರಿಪ್ಲೇಸ್ ಮಾಡಿಸಿದ್ದು. ಇಟ್ಸ್ ವೆರಿ ವೆರಿ ಕಂಫರ್ಟಬಲ್. ಟ್ರೈ ಮಾಡ್ಬೋದು ನೀವು. ಇಲ್ಲಿ ನಿಲ್ಸ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ. ಇಲ್ಲಿ ಓಕೆನಾ? ಇಲ್ಲಿ ಹಾಕ್ಲಾ? ಸೊ ಗೈಸ್, ನಾವು ಇವಾಗ ಟೋಲ್ ರೀಚ್ ಆದ್ವಿ. ಟೀ ಕುಡಿದ್ಬಿಟ್ಟು ಮತ್ತೆ ಮುಂದೆ ರೈಡ್ ಕಂಟಿನ್ಯೂ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮೋಸ್ಟ್ ಪ್ರಾಬಬ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತೀವಿ. ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡೋದು. ಬೈಕ್ ರೈಡ್ ವಿತ್ ಟೀ ಬ್ರೇಕ್ ಇಸ್ ಸೂಪರ್ ಆಸಮ್. ನೋಡಿ. ಹೇ ಗೈಸ್, ಬ್ಯಾಕ್ ಟು ಮೈ ವ್ಯೂ. ಆ್ಯಕ್ಚುಲಿ ಏನು ಅಂದರೆ ಇಷ್ಟೊತ್ತು ಓಲ್ಡ್ ಮೌಂಟ್ ಮಾಡ್ಕೊಂಡಿದ್ಲು. ಈಗ ನಾನು ಮೌಂಟ್ ಮಾಡ್ಕೊಂಡು ನನ್ನ ಆ್ಯಂಗಲಿಂದ ತೋರ್ಸೋಣ ಅಂತ. ಸೊ ಯಾ, ಜಸ್ಟ್ ಆ್ಯಡ್ ಅವರ್ ಟೀ ಬ್ರೇಕ್ ಆ್ಯಂಡ್ ಲೆಟ್ಸ್ ಮೂವ್. ಯಾಕೆ ಗೊತ್ತಾ, ಇಲ್ಲಿ ಕ್ಯಾಶುವಲ್ ಆಗಿ ಸ್ಲೋ ಹೋಗಬೇಕು. ಇಲ್ಲಿ ಟೋಲ್ ಆಮೇಲೆ ಲೆಫ್ಟು ಲೆಫ್ಟು ಅಂತ ಇದೆ, ಅದಕ್ಕೆ. ಕೊಡು 40 ಕಿಲೋಮೀಟರ್ಸ್ ಆ್ಯಕ್ಚುಲಿ. ಇನ್ 30 ಕಿಲೋಮೀಟರ್ಸ್ ಬಂದೇ ಬಿಟ್ಟಿದ್ದೀವಿ. ಇನ್ 30 ಕಿಲೋಮೀಟರ್ಸು. ನೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಏನು ಪ್ಲ್ಯಾನ್ ಮಾಡಬೇಕು ಅಂದರೆ, ಯಾವಾಗಲೂ ನಾವು ಯಾವುದೇ ಲಾಂಗ್ ಡಿಸ್ಟೆನ್ಸ್ ರೈಡ್ಗೆ ಹೋದ್ರೂ ಮಾರ್ನಿಂಗ್ ಫಸ್ಟು ಬಿಡಬೇಕು ಡಿಸಿಪ್ಲಿನಿಂದ. ಸೊ ಆಮೇಲೆ ಬೇಕಂದರೆ ಲೇಟಾಗಿ ಹಿಂಗೆ ಬೇಕಾದ್ರೆ ರೀಚ್ ಆಗ್ಬೋದು. ಏನಂತಕ್ಕಂದರೆ ವೆದರು ಸಖತ್ತು ಸೆಕೆ ಜಾಸ್ತಿ. ಸೊ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಬಿಟ್ಟರೆ ಆರಾಮಾಗಿ ಹೋಗ್ಬೋದು ಕೂಲ್ ಬ್ರೀಸಲ್ಲಿ. ಆಮೇಲೆ ಬೇಕಂದರೆ ಬರಬೇಕಾದ್ರೆ ಹೆಂಗಿದ್ರು ಫುಲ್ ಲೇಸಿನೇ ನಾವು. ಸೊ ಜಲ್ದಿ ಪ್ಲ್ಯಾನ್ ಮಾಡ್ಬೇಕು ನಾವು. ಅಲ್ಲ ರೈಟ್ ಅಂದರೆ ನಾನು ನಿಮ್ಗೆ ಲೆಫ್ಟಿಗೆ ಬರ್ತೀನಿ, ಅದಕ್ಕೆ ತಾಳಿ. ಓಕೆ, ಲೆಟ್ಸ್ ಗೋ. ಇದೇ ತಮ್ಮನೇ ಕೊಟ್ಬಿಡೋಣ ಅಂತ. ಮಧ್ಯ ರೋಡಲ್ಲಿ ಹೋಗುವಾಗ ನಡಿ ಕೊಡು.
ಆ್ಯಕ್ಚುಲಿ ಈ ಸಿಗ್ನಲ್ ಅಲ್ಲ ನೆಕ್ಸ್ಟ್ ಸಿಗ್ನಲ್ ನಂದಿ ಹಿಲ್ಸ್ ಅಷ್ಟೇ, ಈ ಸಿಗ್ನಲ್ ಅಂತೂ ಅಲ್ಲ. ಹೌದಾ? ಓ ಮತ್ತೆ ಇನ್ನೇನು ನಂದಿ ಹಿಲ್ಸ್ ಇನ್ನೇನು? ಹಾಂ ಈ ಸಿಗ್ನಲ್ ಹೌದು ಬಿಲ್ಡಿಂಗು. ಹಾಂ ಅದಕ್ಕೆ ನಂಗೆ ಹಂಪು ಎಲ್ಲ ನೋಡಿ ಗೊತ್ತಾಗಲ್ಲ ನನಗೆ. ಇಲ್ಲಿ ಅದೊಂದು ಬೋರ್ಡು ಮತ್ತು ಹೋಟೆಲು ಅಲ್ಲ, ಬೋರ್ಡ್ ಬಿಡು ಆಬ್ವಿಯಸ್ಲಿ ಕಾಮನ್ ಆಗಿ ಬೋರ್ಡ್ ಇರುತ್ತೆ. ಹಾಂ ಕಾಲ್ ಹಾಕು ಬಂದೆ. ಮುಂದೆ ನಾವೆಲ್ಲೋ ಲೆಫ್ಟ್ ತಗೋಬೇಕು, ಒಂದ್ಸಲ ಮ್ಯಾಪು ಚೆಕ್ ಮಾಡಿಬಿಡೋಣ, ಓಕೆನಾ? ಹ್ಞೂ ಯಾ 27 kilometers. ಆ್ಯಕ್ಚುಲಿ ನಿನ್ನೆ ಏನೋ ರಿವ್ಯೂ ನೋಡ್ತಿದ್ದೆ, ಇನ್ನೂ ಏನು ಕನ್ಸ್ಟ್ರಕ್ಷನ್ ಫುಲ್ ಕಂಪ್ಲೀಟಾಗಿ ಆಗಿಲ್ಲ ಅಂದ್ಕೊಂಡೆ. ಸೊ ಹಂಗೆ ಮಾರ್ನಿಂಗ್ ಬಿಡೋದ್ರಿಂದ ಗ್ರೀನರಿ ಆಗಿರುತ್ತೆ, ಲೈಕ್ ಕೂಲ್ ಪ್ಲೇಸ್ ಅಂತ ಜಲ್ದಿ ಬಿಟ್ವಿ. ಓಕೆ ಲೆಫ್ಟ್ ಅನ್ಸತ್ತೀಗಲ್ಲ. ಇಲ್ಲಿಂದ ಒಳಗಡೆ 5 kilometers. ನೋಡು ಹೆಂಗಿದೆ. ಇನ್ನಂಗೆ ಆಫ್ ರೋಡ್ ನೀನೇ ಅಂದಲ್ಲ ಆಫ್ ರೋಡ್ ಅಂತ. ನೋಡಿ ಇದೆ ಆಫ್ ರೋಡ್, ಸರಿನಾ? ಮಿನಿ ಆಫ್ ರೋಡ್ ಮಾಡ್ಬೋದು ಅಷ್ಟೇ. ಅದೇ ಇಷ್ಟು ಮಾಡ್ಬೋದು, ಈ ಥರ ಮಾಡ್ಬೋದು. ಯಾಕೆ ನಿನ್ನ ಗಾಡಿ ನುಗ್ತಿಲ್ವಾ? ಓಹೋ ಬಂದಾಗ ಇಲ್ಲೊಂದು ಟೀ ಕುಟ್ಕೊಂಡು ಆದಿಯೋಗಿ ಶಿವ ಸ್ಟ್ಯಾಚು, ಶಿವ ಟೆಂಪಲ್ ಸಖತ್ತಾಗಿದೆ ರೋಡು. ಚಿಕ್ಕಬಳ್ಳಾಪುರ ಮೇನ್ ರೋಡ್ ತನಕ ಆರಾಮಾಗಿ ಬರ್ಬೋದು. ಸ್ಪೆಷಲಿ ನಾವು ಬಿಟ್ಟಿದ್ದು ಅರೌಂಡ್ 4:45 ಎಕ್ಸಾಕ್ಟ್ಲಿ. ಸೊ 4:45 ಎಷ್ಟು ಗಂಟೆಗೆ ಬಿಟ್ವಿ ನಾವು? 4:45 ಬಿಟ್ವಿ. ನಾವು ಆರಾಮಾಗಿ ಈಗ ಎಷ್ಟು ಗಂಟೆ ಕಾಫಿ ಟೀ ಕುಡ್ಕೊಂಡು 6:40 ಆರಾಮಾಗಿ ಬರ್ಬೋದು. ಬಟ್ ಚಿಕ್ಕಬಳ್ಳಾಪುರ ಲೆಫ್ಟು ಆದಿಯೋಗಿ ಶಿವ ಟೆಂಪಲ್ಗೆ ತಗೊಳ್ಳೋ ರೋಡಲ್ಲಿ ಒಂದು 3 kilometer ಅಂತ ತೋರಿಸಿದಾಗ ಇಟ್ಸ್ ಲಿಟ್ರಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ ರೋಡು ಹಿಂಗೆ ಇರೋದು. 3 kilometer ಹಿಂಗೆ ಇದೆ. ಕಾರ್ ತಗೊಬರೋ ಮುಂಚೆ ಆರಾಮಾಗಿ ಯೋಚಿಸ್ಕೊಂಡು ಬನ್ನಿ. ಬೈಕ್ಸಲ್ಲಿ ಬಂದರೆ ಚೆನ್ನ, ಕಾರಲ್ಲಿ ಬಂದು ಚೆನ್ನನೇ, ಬಟ್ ನಾಟ್ ಎವ್ರಿ ಕಾರ್ಸ್ ಅಷ್ಟೇ ನನ್ನ ಪ್ರಕಾರ. ಕಾರ್ ಬಟ್ ಆದರೂ ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಸಖತ್ತಾಗಿದೆ ಆ್ಯಕ್ಚುಲಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂದರೆ, ನಾವು ಈ ರೋಡ್ ತಗೊಂಡಿದ ತಕ್ಷಣ ಎದ್ದು ಕಾಣಿಸುತ್ತೆ ಶಿವದ್ದು ಸ್ಟ್ಯಾಚು ಅನ್ಕೋತಾ ಇದ್ದೆ, ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಇನ್ನೂ ಮುಂದೆ ಹೋಗಿ ನೋಡೋಣ. ಎಲ್ಲೇ ಗೈಸ್ ಅಲ್ಲಿ, ಓ ಮೈ ಗಾಡ್, ಸೀರಿಯಸ್ಲಿ ಸೂಪರ್ ಆಗಿದೆ. ಇಲ್ಲಿಂದ ಒಂದು ಫೋಟೋ ತಗೊಂಡು ಚೆನ್ನ ನಿಲ್ಲಿಸ್ಬಿಟ್ಟು ನೀನು. ಓಕೆ ಕ್ರೇಜಿ ಆಗಿದೆ. ಅದೇ
ನೋ ಪಾರ್ಕಿಂಗ್ ನೋ ಸ್ಟಾಪಿಂಗ್ ಅಂತ ಕೊಟ್ಟಿದ್ದು ಸ್ಟಾಪ್ ಮಾಡ್ತದ ನೋಡಿ ಅಂತ ಅಂದ್ಬಿಟ್ಟು ವಾ ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ ವೆರಿ ವೆರಿ ಕೂಲ್ ಪೀಸ್ಫುಲ್ ಏರಿಯಾ ಅನಿಸ್ತಾ ಇದೆ. ಓ ಅದಕ್ಕೆ ನೋಡು ಲೋ ಏರಿಯಾದಲ್ಲಿ ಮಾಡಿದ್ದಾರೆ ಬಟ್ ಹೈಟಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಸ್ಟೆಪ್ಸ್ ಹತ್ತದಂತೆ